ನಮಸ್ಕಾರ ಸ್ನೇಹಿತರು, ಮುಂಜಾನೆಯ ಶುಭಾಶಯಗಳು. ಇಂದಿನ ದಿನ ಸುದಿನವಾಗಲಿ ಅಂತ ಬಯಸ್ತಾ ಮುಂಜಾನೆಯ ಮಾತಿಗೆ ಸ್ವಾಗತ, ಸುಸ್ವಾಗತ, ಆದರದ ಸ್ವಾಗತ. ಸ್ನೇಹಿತರೆ, ನಮ್ಮ ತವರೂರು ಮಾಳಕ್ಕೆ ಬಂದಿದ್ದೀನಿ. ನಮ್ಮ ಅಣ್ಣನ ತೋಟದ ಬದಿಯಲ್ಲಿ ನಿಂತಿದ್ದೀನಿ. ನೋಡಿ ಹೇಗಿದೆ ಇಲ್ಲಿ ಪ್ರಕೃತಿ. ಬಹಳ ಪ್ರಕೃತಿ ರಮಣೀಯವಾದ ಒಂದು ಸ್ಥಳ ಇದು. ಇಲ್ಲಿ ಒಂದಿಷ್ಟು ತೋಟಗಳು, ನಮ್ಮ ದೊಡ್ಡ ಅಣ್ಣನ ತೋಟ ಈ ಕಡೆ, ಹಾಗೆ ನಮ್ಮ ಎರಡನೇ ಅಣ್ಣನ ತೋಟ ಈ ಕಡೆ, ಹಾಗೆ ಈ ದಿಸೆಯಲ್ಲಿ ಮುಂದಕ್ಕೆ ಹೋದರೆ ನನ್ನ ತೋಟ. ಹಾಗೆ ನೋಡಿ, ಇವಾಗ ಈ ಕಡೆ ತೋರಿಸ್ತಾ ಇದ್ದೀನಿ. ಇದು ಒಂದು ಹಳ್ಳ ನೋಡಿ, ಹೇಗೆ ನೀರು ಹರಿತಾ ಇದೆ. 2 ತಾಸು ಸುರಿದ ಮಳೆ ಕಾಡಿನಲ್ಲಿ ಬಹಳಷ್ಟು ನೀರನ್ನು ಈ ಹಳ್ಳಕ್ಕೆ ಸೇರಿಸಿತು. ಹಾಗೆ ಈಗ ಬಂದು ಹಳ್ಳ ತುಂಬಿ ಹರಿತಾ ಇದೆ. ಪ್ರಾಯಶಃ ಇನ್ನೂ 1-2 ತಾಸು ಈ ಥರ ಮಳೆ ನಿಂತ ಮೇಲೂ ಕೂಡ ನೀರು ಹರಿಬೋದು. ನೋಡಿ, ಈ ಹಳ್ಳ ಆದಮೇಲೆ ಕಾಡುಗಳು ಹೇಗಿದೆ ಅಂದರೆ ಪಶ್ಚಿಮ ಘಟ್ಟದ ಕಾಡುಗಳು. ಈ ಕಾಡನ್ನು ದಾಟಿದರೆ ಮುಂದೆ ಹೋದರೆ, ನೀವು ಪಶ್ಚಿಮ ಘಟ್ಟಗಳನ್ನು ದಾಟಿ ಮುಂದೆ ಹೋದರೆ ಶೃಂಗೇರಿ. ಅದೇ ಈ ದಿಸೆಯಲ್ಲಿ ಹೋದರೆ ಮುಂದಕ್ಕೆ ಕುದುರೆಮುಖ. ಈ ಥರ ಪಶ್ಚಿಮ ಘಟ್ಟಗಳ ತಪ್ಪಲು ಇದು. ಸ್ನೇಹಿತರೆ, ಬಹಳ ಸುಂದರವಾದ ಜಾಗ ಇದು. ಮುಂದೆ ನಿಮಗೆ ಕಾಣ್ತಾ ಇದೆ ನೋಡಿ, ಡೌನ್ ಏರಿಯಾದಲ್ಲಿ ಹೋದರೆ ದೇವರಗುಂಡಿ ಅಂತ ಒಂದು ಜಾಗ ಇದೆ. ಯಾಕಂದರೆ ಅಲ್ಲಿ ಬಹಳಷ್ಟು ಆಳವಾದ ಒಂದು ಗುಂಡಿ ಇದೆ. ಇಲ್ಲಿಂದ ಸುಮಾರು 1.5 ಕಿಲೋಮೀಟರು ಈ ಕಾಡು ದಾಟಿ ಹೋದರೆ ಕೆರ್ವಾಶೆ ಗ್ರಾಮ ಇದೆ. ಅಲ್ಲಿ ಮಂಜುನಾಥೇಶ್ವರ ದೇವಸ್ಥಾನ ಇದೆ. ಅಲ್ಲಿನ ದೇವರ ಪ್ರತಿಮೆಯನ್ನು ಹೊತ್ತುಕೊಂಡು ಊರ ಜಾತ್ರೆಯ ಮರುದಿವಸ ಇಲ್ಲಿ ಸ್ನಾನಕ್ಕೆ ಕರ್ಕೊಂಡು ಬರ್ತಾ ಇದ್ದಾರಂತೆ. ಮೆರವಣಿಗೆಯಲ್ಲಿ ಕಾಡಿನ ದಾರಿ ಇಲ್ಲಿ ಅವಭೃತ ನಡೆದ ನಂತರ ಪುನಃ ಮೆರವಣಿಗೆಯಲ್ಲಿ ದೇವರ ಮೂರ್ತಿಯನ್ನು ಕರ್ಕೊಂಡು ಹೋಗಿ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡ್ತಿದ್ದರಂತೆ. ಈ ಥರದ ಒಂದು ಪ್ರತೀತಿ ಇದೆ. ಸ್ನೇಹಿತರೆ, ಬಹಳ ಸಂತೋಷವಾಯಿತು ನಿಮಗೆ ಇದನ್ನು ತೋರಿಸೋದಕ್ಕೆ, ಈ ಮಾತುಗಳನ್ನು ಆಡೋದಕ್ಕೆ. ಇಂತಿ ತಮ್ಮ ಪ್ರೀತಿಯ ವಿಠ್ಠಲ್ ಬೋಡಸ್ ಮಾಳಮಳ್ಳೂರು ಮಾತುಗಳನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.